ರಾಜ್ಯದಲ್ಲಿರುವ ಪಾಕ್ ಪ್ರಜೆಗಳನ್ನು ಹೊರಹಾಕುವಂತೆ ಒತ್ತಾಯಿಸಿ ಯಾದಗಿರಿ ಜಿಲ್ಲಾ ಬಿಜೆಪಿ ಘಟಕದ ವತಿಯಿಂದ ಪ್ರತಿಭಟನೆ ನಡೆಸಲಾಗಿದೆ. ಬಿಜೆಪಿ ಜಿಲ್ಲಾಧ್ಯಕ್ಷ ಬಸವರಾಜ್ ವಿಭೂತಿಹಳ್ಳಿ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಗಿದೆ. ತೊಲಗಲಿ ತೊಲಗಲಿ ಪಾಕ್ ಪ್ರಜೆಗಳು ತೊಲಗಲಿ ಅಂತ ಘೋಷಣೆ ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಜಿಹಾದಿ ಮನಸ್ಥಿತಿಯ ಪಾಕ್ ಪ್ರಜೆಗಳನ್ನು ಹೊರಹಾಕಬೇಕು ಅಂತ ಆಗ್ರಹಿಸಿದ್ರು. ಕೂಡಲೇ ರಾಜ್ಯ ಸರ್ಕಾರ ಪಾಕ್ ಪ್ರಜೆಗಳನ್ನು ಹೊರಹಾಕುವಂತೆ ಒತ್ತಾಯಿಸಲಾಯಿತು. 50 ಅಡಿ ಎತ್ತರದ ಓವರ್ ಹೆಡ್ ನೀರಿನ ಟ್ಯಾಂಕ್ ಹತ್ತಿ ಆತಂಕ ಸೃಷ್ಟಿಸಿದ ಯುವಕನನ್ನ ರಕ್ಷಣೆ ಮಾಡಲಾಗಿದೆ. ಯುವಕನನ್ನ ಮಣಿಪಾಲ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ದಾರೆ. ಮಣಿಪಾಲದ 80 ಬಡಗುತಿಟ್ಟು ಶಾಂತಿನಗರದ ನೀರಿನ ಟ್ಯಾಂಕ್ ಮೇಲೆ ಆತ್ಮಹತ್ಯೆ ಮಾಡಿಕೊಳ್ಳೋದಕ್ಕೆ ಹತ್ತಿದ್ದಾನೋ ಅಥವಾ ಮಾನಸಿಕ ಖಿನ್ನತೆಯಿಂದ ಹತ್ತಿದ್ದಾನೋ ಅನ್ನುವ ಬಗ್ಗೆ ಪೊಲೀಸರು ವಿಚಾರಣೆ ನಡೆಸಿದ್ದಾರೆ. ಇನ್ನು ಸಾರ್ವಜನಿಕರು ನೀಡಿದ ದೂರಿನಂತೆ ತಕ್ಷಣ ಘಟನಾ ಸ್ಥಳಕ್ಕೆ ಅಗ್ನಿಶಾಮಕ ದಳ, ಮಣಿಪಾಲ ಪೊಲೀಸರಿಗೆ ಸ್ಥಳೀಯರಾದಂಥ ಹರೀಶ್ ಶೆಟ್ಟಿ ಏಣಿ ಬಳಸಿಕೊಂಡು ಟ್ಯಾಂಕ್ ಮೇಲೆ ಹತ್ತಿ ಯುವಕನ ಮನವೊಲಿಸಿ ಕೆಳಗೆ ಕರೆತರುವಲ್ಲಿ ಯಶಸ್ವಿಯಾದರು. ಸಾಸ್ತಾನ ಮತ್ತು ಹೆಜಮಾಡಿ ಟೋಲ್ ಗೇಟ್ನಲ್ಲಿ ನಡೀತಾ ಇದ್ದ ಅನ್ಯಾಯಕ್ಕೆ ತಾತ್ಕಾಲಿಕ ಗೆಲುವು ಸಿಕ್ಕಿದೆ. ಇದರಿಂದ ಕರಾವಳಿ ಬಸ್ ಮಾಲಕರ ಸಂಘ ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದೆ. 7,500ರಿಂದ 12,000 ಕೆಜಿ ತೂಕದ ಬಸ್ಗಳು ಟೋಲ್ ಗೇಟ್ಗಳಿಂದ ಫಾಸ್ಟ್ಯಾಗ್ ಬಳಸಿ ತೆರಳುವಾಗ ಟೋಲ್ ಶುಲ್ಕ ಅಕೌಂಟ್ನಿಂದ ಡೆಬಿಟ್ ಆಗ್ತಾ ಇತ್ತು. ಆದರೆ ನಂತರದ ದಿನಗಳಲ್ಲಿ ಮತ್ತೆ ಫಾಸ್ಟ್ಯಾಗ್ನಿಂದ ಹಣ ಕಡಿತ ಆಗ್ತಾ ಇತ್ತು. ಈ ಅನ್ಯಾಯದ ಬಗ್ಗೆ ಹಲವು ಬಾರಿ ಜಿಲ್ಲಾಧಿಕಾರಿಗಳಿಗೆ ದೂರನ್ನು ನೀಡಿದರೂ ಕೂಡ ಯಾವುದೇ ಸ್ಪಂದನೆ ದೊರೆತಿರಲಿಲ್ಲ. ಈ ಟೋಲ್ ಸುಲಿಗೆಯಿಂದ ಬಸ್ ಮಾಲೀಕರಿಗೆ ಸಾವಿರಾರು ರೂಪಾಯಿ ನಷ್ಟ ಆಗ್ತಾ ಇತ್ತು. ಇದರಿಂದ ಅಸಮಾಧಾನಗೊಂಡ ಸಂಘವು ಹಲವು ಬಾರಿ ಪ್ರತಿಭಟನೆ ನಡೆಸಿತ್ತು. ಜಿಲ್ಲಾಧಿಕಾರಿಗೂ ಮನವಿಯನ್ನು ಸಲ್ಲಿಸಿತ್ತು. ಇಲ್ಲೂ ಪರಿಹಾರ ಸಿಗದ ಕಾರಣ ಕೊನೆಗೆ ಸಂಘ ಹೈಕೋರ್ಟ್ ಮೊರೆ ಹೋಗಿತ್ತು. ಇನ್ನು ಪ್ರಕರಣಕ್ಕೆ ಇದೀಗ ಕೋರ್ಟ್ನಲ್ಲಿ ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ. ಅದಂತೆ ಮುಂದಿನ ಆದೇಶದ ತನಕ ಹೆಚ್ಚುವರಿ ಹಣವನ್ನು ಕಡಿತ ಮಾಡುವಂತಿಲ್ಲ ಅಂತ ಹೈಕೋರ್ಟ್ ಹೇಳಿದೆ. ಅದಕ್ಕೆ ಟೋಲ್ ಗುತ್ತಿಗೆದಾರರು ಒಪ್ಪಿದ್ದಾರೆ ಅಂತ ಕರಾವಳಿ ಬಸ್ ಮಾಲಕರ ಸಂಘದ ರಾಘವೇಂದ್ರ ಭಟ್ ತಿಳಿಸಿದ್ದಾರೆ. ಮುಂಗುಸಿಗೆ ಹೆದರಿದ ನಾಗರ ಹಾವೊಂದು ತನ್ನನ್ನು ರಕ್ಷಿಸಿಕೊಳ್ಳಲು ಗಿಡವೊಂದನ್ನ ಏರಿ ಅಲ್ಲಿಂದ ಅಡಗಿದ ಘಟನೆ ಕೊಡಗಿನಲ್ಲಿ ನಡೆದಿದೆ. ಕುಶಾಲನಗರದ ಕಾವೇರಿ ಬಡಾವಣೆಯಲ್ಲಿರುವ ರೈತ ಸಹಕಾರ ಭವನದ ಮುಂಭಾಗದ ಉದ್ಯಾನವನದಲ್ಲಿ ಮುಂಗುಸಿ ಹಾವಿನ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಮುಂದಾಗಿದೆ. ಅಷ್ಟರಲ್ಲೇ ಹೆದರಿದ ನಾಗರ ಹಾವು ಬೇಲಿ ಏರಿ ಕುಳಿತಿದೆ. ಇನ್ನು ಗಿಡದ ಕೆಳಭಾಗದಲ್ಲಿ ಮುಂಗುಸಿ ಅತ್ತಿಂದಿತ್ತ ಓಡಾಡ್ತಾ ಹಾವಿನ ಮೇಲೆ ದಾಳಿ ಮಾಡೋದಕ್ಕೆ ಪ್ರಯತ್ನಿಸಿದೆ. ಇನ್ನು ಹಾವು ಮಾತ್ರ ಮತ್ತೆ ಮುಂಗುಸಿಯನ್ನ ದೃಷ್ಟಿಸ್ತಲೇ ಅದರ ಚಲನವಲನಗಳನ್ನು ಗಮನಿಸ್ತಲೇ ಭಯಭೀತಗೊಂಡಿತ್ತು. ಸ್ಥಳದಲ್ಲಿ ಜನರು ಇದ್ದಿದ್ದರಿಂದ ಮುಂಗುಸಿ ಹೆದರಿ ಅಲ್ಲಿಂದ ಓಡ್ತು. ನಂತರ ಹಾವು ಬದುಕಿದೆಯಾ ಬಡಜೀವ ಅಂತ ಬೇಲಿಯ ಮೇಲಿಂದ ಇಳಿದು ಉದ್ಯಾನವನದ ಒಳಗೆ ತನ್ನ ಬಿಲವನ್ನು ಸೇರಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.